ಬೀದರ್ನಲ್ಲಿ ಚರ್ಚ್ ಅಭಿವೃದ್ಧಿಗೆ ಬಂದ 120 ಕೋಟಿಗೂ ಅಧಿಕ ಅನುದಾನ ನುಂಗಿ ನೀರು ಕುಡಿದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಾಮಗಾರಿಯನ್ನೇ ಮಾಡದೆ ಹಣ ದೋಚಿದ್ದಾರೆ. ಜನರ ಹಣವನ್ನ ಕೊಳ್ಳೆ ಹೊಡೆದಿರುವಂತಹ ಈ ಹಗರಣ ಈಗ ಜಿಲ್ಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಚರ್ಚ್ಗಳ ಅಭಿವೃದ್ಧಿ ನೆಪ, ಅನುದಾನ ಗುಳುಂ ಸ್ವಾಹ, ಅರ್ಧಂಬರ್ಧ ಕಾಮಗಾರಿ, ಫುಲ್ ಬಿಲ್ ರಿಲೀಸ್. ಬೀದರ್ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿ ಬರೋ ಕ್ರೈಸ್ತ ಅಭಿವೃದ್ಧಿ ನಿಗಮದ ಅನುದಾನ ಬಳಕೆ ಇದೀಗ ಭಾರೀ ಹಲ್ಚಲ್ ಸೃಷ್ಟಿಸಿದೆ. ಚರ್ಚ್ ನವೀಕರಣ, ಸಮುದಾಯ ಭವನ, ಚರ್ಚ್ ಕಾಂಪೌಂಡ್, ಕ್ರೈಸ್ತ ಸ್ಮಶಾನ ಭೂಮಿಗೆ ಕಾಂಪೌಂಡ್ ಸೇರಿದಂತೆ ವಿವಿಧ ಕಾಮಗಾರಿಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಮಂಜೂರಾಗಿದ್ದು, ಈ ಹಣದಲ್ಲಿ ಭಾರೀ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಹೌದು, ಬೀದರ್ನಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮದ ಅನುದಾನ ಬಳಕೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಎನ್ನಲಾಗಿದೆ. ಅರ್ಧಂಬರ್ಧ ಕಾಮಗಾರಿ ಮಾಡಿ ಪೂರ್ಣ ಹಣ ಬಿಡುಗಡೆ ಮಾಡಲಾಗಿದೆ. ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳ ಮೂಲಕ ಹಣ ದುರ್ಬಳಕೆಯಾಗಿದೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ರವಿ ನಿಜಾಂಪುರೆ ಆರೋಪಿಸಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ನಾವು ಕುಂತು ನಾವು ಲೆಕ್ಕಾಚಾರ ನೋಡಿದಾಗ 122 ಕೋಟಿ ಸರ್ಕಾರದ ರೊಕ್ಕ ಬಿಡುಗಡೆಯಾಗಿದೆ. 122 ಕೋಟಿ ಸಂಸ್ಥೆಯವ್ರದ್ದು ಆಗಬೇಕಾಗಿತ್ತು. ಆದರೆ ಸಂಸ್ಥೆಯವರ ಅಕೌಂಟು ಚೆಕ್ ಸಹಿತ ಮಾಡಿಲ್ಲ ನಮ್ಮ ಅಧಿಕಾರಿಗಳು. ನೇರವಾಗಿ ಸಂಸ್ಥೆ ಅಕೌಂಟಿಗೆ ಹಾಕಿದ್ದಾರೆ. ಕೆಲವೊಂದಲ್ಲಿ ಲೋಕಲ್ ಬಾಡಿ ಅಕೌಂಟಿಗೆ ಕೂಡ ಹಾಕಿದ್ದಾರೆ. ಸರ್ಕಾರದ ಹಂತದಲ್ಲಿ ಸಾಕು. ಇವಾಗ ಜಿಲ್ಲಾಧಿಕಾರಿ ಕಚೇರಿ ಸುತ್ತಾಡೋದು ಅಲಿದಾಡ ಸಾಕಾಯಿತು, AC ಕಚೇರಿಗೆ ಅಲಿದಾಡ ಸಾಕಾಯಿತು. ನನ್ನೊಂದು ಮನವಿದ ಸರ್ಕಾರಕ್ಕೆ ಒಂದು ಅಪೀಲ್ ಅದ. ನಂದು ಸರ್ಕಾರ ಹಂತದಲ್ಲಿ ಒಂದು ದೊಡ್ಡ ತನಿಖಾ ತಂಡ ರಚನೆ ಮಾಡಿ ಸಂಪೂರ್ಣ ತನಿಖೆ ಮಾಡಬೇಕು. ಬೀದರ್ ಜಿಲ್ಲೆಯಲ್ಲಿ 353 ಚರ್ಚ್ ನವೀಕರಣಕ್ಕಾಗಿ 2025ರವರೆಗೆ ಸುಮಾರು 50ಕ್ಕೂ ಹೆಚ್ಚು ವಿವಿಧ ಕ್ರೈಸ್ತ ಸಂಸ್ಥೆಗಳ ಹೆಸರಿನಲ್ಲಿ ಸುಮಾರು 120 ಕೋಟಿಗೂ ಅಧಿಕ ರೂಪಾಯಿ ಮಂಜೂರಾಗಿದೆ. ಸಮುದಾಯ ಭವನಕ್ಕೆ 110 ಹಾಗೂ ಸ್ಮಶಾನ ಭೂಮಿ ಕಾಂಪೌಂಡ್ಗೆ 104 ಕಾಮಗಾರಿಗಳು ಸೇರಿದಂತೆ ಬರೋಬ್ಬರಿ 567 ಕಾಮಗಾರಿಗಳಿಗೆ ಹಣ ಮಂಜೂರಾಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಮಂಜೂರಾದರೂ ಕಾಮಗಾರಿ ನಡೆಸದೆ ಹಣ ಲಪಟಾಯಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಸಂಗೊಳ್ಗಿಯಲ್ಲಿ ಒಂದೇ ಇರ್ತಕ್ಕಂಥ ಚರ್ಚು, ಸಂಗೊಳ್ಗಿ ಸೇವಂತಡೆ ಚರ್ಚನೂ ಇಲ್ಲ. ಆಗ ಮತ್ತು ಕರ್ನಾಟಕ ಸುವಾರ್ಥ ಸಂಘ ಚರ್ಚನೂ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಚರ್ಚ್ ಒಂದೇ, ಇದು ಮೆಥೋಡಿಸ್ಟ್ ಚರ್ಚ್ ಅಂತೇಳಿ. ಮೆಥೋಡಿಸ್ಟ್ ಚರ್ಚ್ನಲ್ಲಿ 2021 ಮತ್ತು 22ನೇ ಸಾಲಿನಲ್ಲಿ ಏನು 10 ಲಕ್ಷ ರೂಪಾಯಿ ರಿಪೇರಿಂಗ್ ಅಂತೇಳಿ ಬಂದಿತ್ತು. ಆ ರಿಪೇರಿನೂ ಆಗಿಲ್ಲ, ಪ್ಲಸ್ ಇಲ್ಲಿ ಯಾವುದೋ ಇದು ಕೆಲಸನೂ ಆಗಿಲ್ಲ. ಇನ್ನು ಚರ್ಚ್ಗಳ ಅಭಿವೃದ್ಧಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂಬ ಆರೋಪದ ಹಿನ್ನೆಲೆ ನ್ಯೂಸ್ 18 ಕನ್ನಡ ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ತೆರಳಿ ರಿಯಾಲಿಟಿ ಚೆಕ್ ನಡೆಸಿದೆ. ಸಂಗೋಳಗಿ, ಹಳ್ಳಿಕೇಡ್ ಬಿ, ಬೇನ್ ಚಿಂಚೋಳಿ ಈ 3 ಗ್ರಾಮಗಳಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಲಕ್ಷ ಹಣ ಸುರಿದಿರೋದು ಬೆಳಕಿಗೆ ಬಂದಿದೆ. ಹುಮನಾಬಾದ್ ತಾಲೂಕಿನ ಬೇನ್ ಚಿಂಚೋಳಿ ಗ್ರಾಮದಲ್ಲಿ ಸಮುದಾಯ ಭವನಕ್ಕೆ ಚಂದ್ರಕಲಾ ಎಜುಕೇಷನ್ ರೂರಲ್ ಡೆವಲಪ್ಮೆಂಟ್ ಹೆಸರಿನಲ್ಲಿ 50 ಲಕ್ಷ ರೂಪಾಯಿ ಹಣ ಮಂಜೂರಾಗಿದ್ದು, ಈ ಪೈಕಿ 25 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಸಂಗೋಳಗಿ ಗ್ರಾಮದಲ್ಲಿ 3 ಸಂಸ್ಥೆಗಳ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅದರಂತೆ ಹಳ್ಳಿಕೇಡ ಬಿ ಗ್ರಾಮದಲ್ಲಿ ಚರ್ಚ್ ಕಾಂಪೌಂಡ್ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿ ಮಂಜೂರಾಗಿದೆ ಎನ್ನಲಾಗಿದೆ. ಹಣದ ಬಳಕೆ ಬಗ್ಗೆ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. 50 ಲಕ್ಷ ರೂಪಾಯಿ ವೆಚ್ಚದ ಸಮುದಾಯ ಭವನ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಈ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಯಾವಾಗ ಈ ವಿಷಯ ಬಯಲಾಯಿತು, ಜಿಲ್ಲಾಡಳಿತ ಅನುದಾನ ಬಳಕೆ ಬಗ್ಗೆ ತನಿಖೆಗೆ ಸೂಚಿಸಿದೆ. ಅಮೌಂಟ್ ಏನು ಬಂದಿತ್ತು, ಆದ್ರೆ ಅದು ಅಮೌಂಟು ಇಲ್ಲಿ ಯಾರು ಉಪಯೋಗ ಮಾಡ್ಕೊಂಡಿಲ್ಲ. ಅದಕ್ಕೆ ಅದೇನಪ್ಪ ಅಂದ್ರೆ ರಿಟರ್ನ್ ಹೋಗ್ಯದ ಅಂತ ಮತ್ತೆ ಸುದ್ದಿ ಅಷ್ಟೇ ಗೊತ್ತದ ನೋಡ್ರಿ. ಸರ್ ನಮ್ಗೆ ಏನೂ ಗೊತ್ತಿಲ್ಲ ರೀ ಇದು ಹೆಂಗಾಗ್ಯದ. ಈಗ ಗೊತ್ತು, ನೀವು ಬಂದು ಕೇಳಿದಾಗೆ ನಮಗೆ ಗೊತ್ತಾಗ್ಲತ್ತದ ಸರ್. ಇದು ನೋಡ್ರಿ 2013-14 ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಇದು ಕಂಪೌಂಡ್ ವಾಲ್ ಆಗ್ಯದ. ಅದು ಆದ್ಮೇಲೆ 2017-18ದಾಗ 25 ಲಕ್ಷ ರೂಪಾಯಿ ಅನುದಾನ ಏನು ಸರ್ಕಾರದಿಂದ ಬಂದಿತ್ತು. ಅದು ಯಾರು ಮಾಡಿದಾರೆ ಯಾರಿಲ್ಲ ಅದು ಗೊತ್ತಿಲ್ಲ. ಯಾರು ಮಾಡಿದಾರ ಅವ್ರ ಅಡ್ರೆಸ್ಸೇ ಇಲ್ಲ. ಬಟ್ ಆಗ್ಯದ ಅಂತ ಹೇಳಿ ಬಿಲ್ ಎತ್ತಿದಾರೆ. ಆಲ್ರೆಡಿ 25 ಲಕ್ಷ ಸರ್ಕಾರದಿಂದ ಅನುದಾನ ಬಂದಿತ್ತು. ಒಟ್ನಲ್ಲಿ ಅನುದಾನದ ದುರ್ಬಳಕೆ ಆಗಿದೆ ಅನ್ನೋ ಆರೋಪ ಕುರಿತು ಸಮಗ್ರ ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.